ಭರ್ಜರಿ ಬ್ಯಾಚುಲರ್ ಸೀಸನ್ 2ರಲ್ಲಿ ಸುಕೃತ ಅವರು ಆಧುನಿಕ ಸಂಬಂಧಗಳ ಬಗ್ಗೆ ಮಾತನಾಡಿದ್ದಾರೆ. ಈ ವೇಳೆ ಅವರು ಪೂಕಿ ಎಂಬ ಪದ ಬಳಸಿದ್ದಕ್ಕೆ ರವಿಚಂದ್ರನ್ ಅವರು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಸುಕೃತ ಅವರ ಹೇಳಿಕೆಗಳು ಮತ್ತು ರವಿಚಂದ್ರನ್ ಅವರ ಪ್ರತಿಕ್ರಿಯೆ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ. ಹೌದು, ನಟಿ ಸುಕೃತಾ ನಾಗ್ ಅವರು ದೊಡ್ಡ ಮಟ್ಟದಲ್ಲಿ ಜನಪ್ರಿಯತೆ ಪಡೆದವರು. ಅವರಿಗೆ ಕಿರುತೆರೆಯಲ್ಲಿ ಸಾಕಷ್ಟು ಬೇಡಿಕೆ ಇದೆ. ಅವರು ಮೊದಲು ನಟಿಸಿದ್ದು ಅಗ್ನಿಸಾಕ್ಷಿ ಧಾರಾವಾಹಿಯಲ್ಲಿ, ಆ ಬಳಿಕ ಅವರು ಲಕ್ಷಣ ಧಾರಾವಾಹಿಯಲ್ಲಿ ನಟಿಸಿದರು. ಈಗ ಸುಕೃತ ಅವರು ರವಿಚಂದ್ರನ್ ಮತ್ತು ರಚಿತಾ ರಾಮ್ ಜಡ್ಜ್ ಆಗಿರೋ ಭರ್ಜರಿ ಬ್ಯಾಚುಲರ್ಸ್ ಸೀಸನ್ 2ರಲ್ಲಿ ಸ್ಪರ್ಧಿಸಿದ್ದಾರೆ. ಅವರ ಮಾತುಗಳನ್ನು ಕೇಳಿ ರವಿಚಂದ್ರನ್ ಅವರು ಹುಸಿಗೋಪ ಮಾಡಿಕೊಂಡಿದ್ದಾರೆ. ಆ ಸಂದರ್ಭದ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ಸುಕೃತ ಅವರು ಜನರೇಷನ್ ಜಿ ಅಲ್ಲ, ಆದಾಗ್ಯೂ ಜನರೇಷನ್ ಜಿಗಳಿಗೆ ಇರುವ ಜ್ಞಾನ ಅವರಲ್ಲಿ ಇದೆ. ಅವರು ಆಧುನಿಕ ರಿಲೇಶನ್ಶಿಪ್ಗಳ ಬಗ್ಗೆ ಸರಿಯಾಗಿ ತಿಳಿದುಕೊಂಡಿದ್ದಾರೆ. ಇದನ್ನು ಅವರು ಭರ್ಜರಿ ಬ್ಯಾಚುಲರ್ ಸೀಸನ್ 2ರ ವೇದಿಕೆ ಮೇಲೆ ಹೇಳಿಕೊಳ್ಳುತ್ತಿದ್ದಾರೆ. ಈ ಮೊದಲು ಸಿಚುವೇಶನ್ಶಿಪ್, ಬೆಂಚಿಂಗ್ ರೀತಿಯ ರಿಲೇಶನ್ಶಿಪ್ಗಳ ಅರ್ಥವನ್ನು ಹೇಳಿ ಸುಕೃತ ಅವರು ರವಿಚಂದ್ರನ್ ಅವರ ತಲೆ ತಿಂದಿದ್ದರು. ಈಗ ಪೋಕಿಮ್ಯಾನ್ ಎಂದು ಹೇಳಿ ಅದರ ವಿವರಣೆ ನೀಡಿದ್ದಾರೆ. ಬುಲೆಟ್ ಪ್ರಕಾಶ್ ಮಗ ರಕ್ಷಕ್ ಬುಲೆಟ್ನ ಪೋಕಿ ಗಾಯ್ ಎಂದು ಕರೆದಿದ್ದಾರೆ ಸುಕೃತ. ಪೂಕಿ ಎಂಬ ಶಬ್ದವನ್ನೇ ಕೇಳದಿದ್ದ ರವಿಚಂದ್ರನ್ ಇದೇನೋ ಪೂಕಿ ಅನ್ನೋ ಶಬ್ದನ ತೆಗೆದುಕೊಂಡು ಬಂದಳು ಎಂದು ಹೇಳಿದ್ದಾರೆ. ಪೂಕಿ ಎಲ್ಲರಿಗೂ ಇಷ್ಟ ಎಂದು ಸುಕೃತ ಅವರು ವಿವರಿಸಿದ್ದಾರೆ. ಪೂಕಿ ವರ್ಷನ್ ನನಗೆ ಬೇಡ, ಇರೋ ವರ್ಷನ್ ಸಾಕು. ನಿನ್ನ ವರ್ಷನ್ಗೆ ಬರೋದಿಲ್ಲ ಲೇ ಕಳ್ಸ್ರಯ್ಯ, ಇವಳನ್ನ ಇಲ್ದಿರೋ ವರ್ಷನ್ ಮಾಡ್ತಾಳೆ. ಜೆಂಟಲ್ಮೆನ್ ಎಂದು ಹೇಳಬಹುದಲ್ಲ, ಪೂಕಿ ವರ್ಷನ್ ಅಂದ್ರೆ ಏನು ಎಂದು ತಲೆ ಕೆರೆದುಕೊಂಡರು ರವಿಚಂದ್ರನ್ ಅವರು. ಕ್ಯೂಟ್ ಆಗಿರುವ ವಿಚಾರಗಳನ್ನು ವಿವರಿಸಲು ಬಳಕೆ ಮಾಡುವ ಶಬ್ದವೇ ಪೂಕಿ. ಈ ಮೂಲಕ ರಕ್ಷಕ್ ಅವರು ಸುಂದರವಾಗಿದ್ದಾರೆ ಎಂಬುದು ಸುಕೃತ ಅಭಿಪ್ರಾಯ. ಇದೇ ರೀತಿಯ ಸಿನಿ ಅಪ್ಡೇಟ್ಸ್ಗಾಗಿ ಈ ಕೂಡಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕನ್ನ ಕ್ಲಿಕ್ ಮಾಡಿ.